ಇನ್ನು ರಾಜ್ಯ ರಾಜಕೀಯದ ದಿಕ್ಕನ್ನ ಬದಲಿಸಿದೆಯಾ ಬೈ ಎಲೆಕ್ಷನ್ ಫಲಿತಾಂಶ. ಒಂದ್ ಕಡೆ 5 ರಾಜ್ಯಗಳ ಫಲಿತಾಂಶ ಆದ್ರೆ ಮತ್ತೊಂದ್ ಕಡೆ ರಾಜ್ಯದಲ್ಲಿ ನಡೆದಂತ 2 ಕ್ಷೇತ್ರಗಳ ಉಪಚುನಾವಣೆ. ಈ 2 ಕ್ಷೇತ್ರಗಳೇನು ಕಡಿಮೆ ಸದ್ದು ಮಾಡಿಲ್ಲ. ರಾಜ್ಯ ರಾಜಕೀಯದ ದಿಕ್ಕನ್ನ ಬೈ ಎಲೆಕ್ಷನ್ ಫಲಿತಾಂಶ ಬದಲಿಸುತ್ತಾ. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ನಡೆದಂತಹ ಬೈ ಎಲೆಕ್ಷನ್ ಯಾರು ಗೆಲ್ಲೋದು, ಗೆದ್ದು ಬೀಗೋದು ಯಾರು? 2 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ದಾವಣಗೆರೆ ರಣರಂಗದ ಮುಸ್ಲಿಂ ಕಿಚ್ಚು ಫಲಿತಾಂಶದಲ್ಲಿ ಯಾವ ರೀತಿ ಎಫೆಕ್ಟ್ ಕೊಡುತ್ತೆ? ಮುಸ್ಲಿಂ ಬಂಡಾಯದ ಮಧ್ಯೆ ದಾವಣಗೆರೆ ದಳಪತಿ ಆಗತ್ತಾ ಬಿಜೆಪಿ? ಈ ಬಾರಿ ಲಿಂಗಾಯತ ಮತಗಳು ಸಮರ್ಥ ಶಾಮನೂರು ಕೈ ಹಿಡಿಯತ್ತಾ? ಕಾಂಗ್ರೆಸ್ ಅನುಕಂಪ ಅಸ್ತ್ರಕ್ಕೆ ಬಾಗಲಕೋಟೆ ಮತದಾರನ ಉತ್ತರ ಏನು? ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದಂತಹ ಕ್ಷೇತ್ರದಲ್ಲಿ ಅವರ ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಸಿಕ್ಕಿದ್ದು ಇವತ್ತು ಫಲಿತಾಂಶ ಏನು ಅನ್ನೋದು ಹೊರಗಡೆ ಬರುತ್ತೆ. ಬಿಜೆಪಿ ಕೂಡ ಅಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆಯ ಲಾಭ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ನಡೆಸಿದೆ. ಅದರ ಫಲಿತಾಂಶ ಏನು ಅನ್ನೋದು ಇವತ್ತು ಪ್ರಕಟ ಆಗುತ್ತೆ.